ರೂಮ್ ಬಗ್ಗೆ ಕೇಳಿದಾಗ ಏನ್ ಹೇಳ್ತಿದ್ರಿ ನೀವು? ಅಲ್ಲಿ ನಾನು ಬ್ಲ್ಯಾಕ್ ಮನಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ. ಕೀ ಕೇಳಿದ್ರೆ ಕೀ ಎಲ್ಲಿದೆ ಅಂತಾನೆ ಗೊತ್ತಾಗಿಲ್ಲ, ಕೀ ಮಿಸ್ ಆಗೋಗಿದೆ. ಆ ವಿಷಯವಾಗಿ ಬರೀ ಸುಳ್ಳು ಹೇಳ್ತಾನೆ ಬಂದ್ರಿ. ಆದ್ರೆ ರೂಮ್ ಒಳಗೆ ಒಂದು ಹೆಂಗಸನ್ನ ಕೂಡ್ ಹಾಕಿದ್ದೀರಾ. ಇದು ನೀವು ಮಾಡಿರೋ ದ್ರೋಹ ಅಲ್ವಾ? ಇದು ನಿಮ್ ಕೆಟ್ಟ ಬುದ್ಧಿ ಅಲ್ವಾ? ನನ್ನ ಮುಂದೆ ಗೋಮುಖ ಮುಖವಾಡ ಹಾಕೊಂಡು ಒಳಗಡೆ ಇಷ್ಟು ಕೆಟ್ಟ ಬುದ್ಧಿ ಮಾಡ್ತಿದ್ದೀರಲ್ಲ, ನಿಮ್ಗೆ ಹೀಗೆಲ್ಲ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಜಾನ್ವಿ ಅವರೇ, ನನ್ನ ಮಾತನ್ನು ಕೇಳಿ. ಹೌದು, ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಮಾತು ಕೇಳಬೇಕು ಅಂತ ನೀವು ಅಂತೀರಾ? ನಾನು ಕೇಳ್ತೀನಿ ಅಂತ ನೀವು ಅನ್ಕೊಂಡ್ರಾ? ದಾರಿಲಿ ಹೋಗೋ ಮಾರಿ ಮಾತನ್ನಾದ್ರೂ ನಂಬೋದು, ಆದ್ರೆ ನಿಮ್ಮ ಮಾತನ್ನ ನಂಬಕ್ಕಾಗಲ್ಲ. ಪಾಪ ಅವ್ರ ಹತ್ರ ಮಾತಾಡ್ತಿದ್ರೆ ಎಲ್ಲಿದ್ದೀರಾ, ನೀವ್ ಯಾರು ಅಂತ ಕೇಳಿದ್ರೆ ಹೇಳಕ್ಕೂ ಹೆದರ್ಕೋತಾ ಇದ್ರು. ಈಗ ನಂಗೆಲ್ಲ ಗೊತ್ತಾಗೋಯ್ತಲ್ವಾ? ಹೇಳಿ, ಏನ್ ಹೇಳಿ ನನ್ನ ನಂಬಿಸ್ಬೇಕು, ಏನ್ ಕತೆ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರಾ? ಹೇಳಿ. ಯಾಕೆ ಏನು ಕತೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ವಾ? ಅದಕ್ಕೆ ನಾನು ಯಾವತ್ತೂ ಹೇಳ್ತಾ ಇದ್ದಿದ್ದು, ನೀವ್ ಎಷ್ಟೇ ಪ್ರೀತಿ ತೋರಿಸಿದ್ರು ನಾನು ನಂಬಲ್ಲ ಅಂತ. ನೀವು ಮನುಷ್ಯರು ಅನ್ಕೊಂಡು ನಿಮ್ಮನ್ನ ಬದಲು ಮಾಡ್ತೀನಿ ಅಂತ ನಾನು ಬಂದೆ ಅಲ್ವಾ? ನನಗೆ ಬುದ್ಧಿ ಇಲ್ಲ. ಜಾನ್ವಿ ಅವರೇ ನೋಡಿ, ನನಗೆ ಒಂದೇ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವ ಅವಕಾಶನೂ ಮಾಡ್ಕೊಳ್ಳಲ್ಲ. ಇವಾಗ ಏನು ಕತೆ ಹೇಳಿ ನಂಬಿಸ್ಬೋದು ಅಂತ ತಲೆಗೆ ಬಂತಾ? ಅದಕ್ಕೆ ಮಾತಾಡ್ತಿದ್ದೀರಾ? ನಾನು ನಿಮಗೆ ಅವತ್ತೇ ಹೇಳಿದ್ದೆ, ಇನ್ನು ಒಂದು ತಪ್ಪು ಮಾಡಿದ್ರು ನಾನು ನಿಮ್ಮ ಜೊತೆ ಇರಲ್ಲ ಅಂತ. ಇನ್ನು ನಿಮ್ಮ ಮುಖ ನೋಡೋದಕ್ಕಾಗಲಿ, ನೀವು ಹೇಳೋ ಸುಳ್ಳುಗಳನ್ನು ನಂಬೋದಕ್ಕಾಗಲಿ ನಾನು ರೆಡಿ ಇಲ್ಲ. ಗುಡ್ ಬೈ. ಜಾನ್ವಿ ಅವರೇ, ಅಲ್ಲಿರೋದು ನೀವು ಅನ್ಕೊಂಡ ಹಾಗೆ ಮೂರನೇ ವ್ಯಕ್ತಿ ಅಲ್ಲ, ನನ್ನ ಹೆತ್ತ ತಾಯಿ. ಏನ್ರಿ ಹೇಳ್ತಿದ್ದೀರಾ ನೀವು? ಸತ್ಯನ ಹೇಳ್ತಾ ಇದ್ದೀನಿ ಜಾನ್ವಿ ಅವರೇ, ಅವಳು ನನ್ನ ಹೆತ್ತ ತಾಯಿ. ನನಗೆ ಜನ್ಮ ಕೊಟ್ಟ ವಾವ್ರಿ, ಸೂಪರ್ ಆಗಿದೆ ಕತೆ. ಇದನ್ನೆಲ್ಲ ಹೇಳಿ ನನ್ನ ನಂಬಿಸ್ಬೋದು ಅನ್ಕೊಂಡ್ರಾ? ಸತ್ಯ ಹೇಳ್ತಾ ಇದ್ದೀನಿ ಜಾನ್ವಿ ಅವರೇ, ಅವರೇ ನನ್ನ ತಾಯಿ. ಹೆತ್ತ ತಾಯಿನ ಯಾರಾದರೂ ಅಂಥ ಸ್ಥಿತಿಗೆ ತಳ್ತಾರ? ಅವ್ರಿಗೆ ಹೊರಗಡೆನ ಪ್ರಪಂಚನೂ ನೋಡಕ್ ಬಿಡದೆ ಅದರ ಒಳಗೆ ಕೂಡ ಹಾಕಿದಿರಲ್ಲ. ಮನುಷ್ಯರು ನೋಡೋದಕ್ಕೆ ಹೆದರ್ಕೋತಾ ಇದ್ರು, ಅಂಥವ್ರು ನಿಮ್ಮ ತಾಯಿ ಅಂದ್ರೆ ನಂಗೆ ನಂಬಕ್ಕಾಗತ್ತಾ? ನೀವು ಹೇಳ್ತಿರೋ ಮಾತು ನಿಜ ಜಾನ್ವಿ ಅವರೇ. ನೀವು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾರೂ ನನ್ನನ್ನು ನಂಬಾರ್ದು ಅಂಥ ಪರಿಸ್ಥಿತಿಗೆ ನನ್ನನ್ನು ನಾನೇ ತಂದುಕೊಂಡಿದ್ದೀನಿ. ಬಹಳ ವರ್ಷಗಳ ಹಿಂದೆ ನನ್ನ ತಾಯಿಗೆ ಬುದ್ಧಿಭ್ರಮಣೆ ಆಯಿತು. ಜಗತ್ತಿನ ಜೊತೆ ವಹಿವಾಟು ಮಾಡುವಂಥ ಚೈತನ್ಯ ಅವರಲ್ಲಿ ಕ್ರಮೇಣ ಕಮ್ಮಿ ಆಗ್ತಾ ಬಂತು. ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವ್ರು ಯಾರನ್ನೇ ನೋಡಿದ್ರು ಇವನು ರಾಕ್ಷಸ, ನನ್ನ ಕೊಂದು ಬಿಡ್ತಾನೆ ಅಂತಲೇ ಯಾವಾಗಲೂ ಹೇಳೋರು. ಅವರು ಹಾಗೆ ವರ್ತನೆ ಮಾಡ್ತಿದ್ದನ್ನು ನೋಡಿ ಎಷ್ಟೊಂದು ಜನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿದ್ರು. ಅವರು ವಾಸಿ ಆಗ್ತಾರೇನೋ ಅಂತ ನಾನು ಹ್ಞೂ ಅಂದೆ, ಆದರೆ ಏನೂ ಉಪಯೋಗ ಆಗಲಿಲ್ಲ. ಆಮೇಲೆ ಅವ್ರು ಸಂಕಟ ಪಡ್ತಿದ್ದನ್ನು ನೋಡಿ ನಾನೇ ಮನೆಗೆ ಕರ್ಕೊಂಡು ಬಂದೆ. ತಾಯಿಯಾಗಿ ಅವ್ರು ನನ್ನ ನೋಡ್ಕೊಳ್ದೆ ಹೋದರು, ಮಗನಾಗಿ ನಾನು ಅವ್ರನ್ನ ನೋಡ್ಕೊಳ್ಬೇಕು ಅಂತ ಕರ್ಕೊಂಡು ಬಂದೆ ಜಾನ್ವಿ ಅವರೇ. ಆದರೆ ಕೈ ಕಟ್ಟಾಕಿ ಬಾಯಿಗೂ ಕಟ್ಟಾಕಿ ಯಾಕೆ ಕೂಡ ಹಾಕಿದ್ದೀರಾ? ಜಾನ್ವಿ ಅವರೇ, ನಾನು ನಿಮಗೆ ಹೇಳಿದ್ನಲ್ಲ, ಅವ್ರ ಬುದ್ಧಿ ಅವ್ರ ಸ್ಥಿಮಿತದಲ್ಲಿಲ್ಲ ಅಂತ. ಮನೆಯಿಂದ ಎಷ್ಟೋ ಸಲ ಓಡಿ ಹೋಗಿದ್ದಾರೆ, ಆಮೇಲೆ ವಾಪಸ್ ಮನೆಗೆ ಹೇಗೆ ಬರಬೇಕು ಅಂತಲೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ಸುಮಾರು ಸಲ ನಡೆದು ಹೋಯ್ತು. ಮತ್ತೆ ಹಾಗೆ ಆಗದೆ ಇರಲಿ ಅಂತ ವಿಧಿ ಇಲ್ಲದೆ ಹಾಗೆ ಮಾಡಿದೆ. ಅವರು ಗುಣ ಆಗಲಿ ಅಂತ ಎಷ್ಟೋ ಜನ ಡಾಕ್ಟರ್ಸ್ಗೆ ಅವ್ರನ್ನ ತೋರಿಸ್ದೆ ಜಾನ್ವಿ ಅವರೇ. ಬರೀ ಇಲ್ಲಷ್ಟೇ ಅಲ್ಲ, ಪರದೇಶದಲ್ಲೂ ಕೂಡ ಏನೂ ಉಪಯೋಗ ಆಗಲಿಲ್ಲ.
ಅವ್ರು ವಾಸಿಯಾಗಲಿ ಅಂತ ದೇವ್ರ ಹತ್ರ ಹೋಗಿ ಬೇಡ್ಕೊಂಡೆ. ಯಾವ ದೇವ್ರಿಗೂ ನನ್ನ ಮೇಲೆ ಕರುಣೆನೇ ಇಲ್ವೇನೋ ಏನೋ, ಅವ್ರು ಹಾಗೆ ಉಳಿದ್ರು. ಮತ್ತೆ ನನಗೆ ಯಾರೂ ಇಲ್ಲ, ನಾನು ಅನಾಥ ಅಂತೆಲ್ಲ ಯಾತಕ್ಕೆ ಸುಳ್ಳು ಹೇಳಿದ್ರಿ? ಅವಾಗ ಹಾಗೆಲ್ಲ ಹೇಳ್ಬಿಟ್ಟು ಈಗ ಈ ಕತೆಗಳನ್ನ ಹೇಳಿದ್ರೆ ಅದನ್ನು ನಂಬಕ್ಕಾಗತ್ತಾ? ಹೀಗೆ ನನಗೊಬ್ಳು ತಾಯಿ ಇದ್ದಾಳೆ, ಅವ್ರು ಈ ಸ್ಥಿತಿಯಲ್ಲಿದ್ದಾರೆ ಅಂದರೆ ನಾನೇನು ಅವ್ರನ್ನ ನೋಡ್ಕೋತಾ ಇರಲಿಲ್ವಾ? ಮಾತ್ರೆಯಿಂದ ವಾಸಿ ಆಗದೆ ಇರೋದು ಪ್ರೀತಿಯಿಂದ ವಾಸಿ ಆಗುತ್ತೆ. ಜಾನ್ವಿಯವರೇ, ನಾನು ಇದ್ರ ಬಗ್ಗೆ ತುಂಬ ಸಲ ಯೋಚನೆ ಮಾಡಿದೆ. ಆದರೆ ಭಯ ಅನ್ನೋದು ಮನುಷ್ಯನ ಕೈಲಿ ಏನೇನೋ ಮಾಡಿಸುತ್ತೆ. ಎಲ್ಲಿ ಅವ್ರ ನೆರಳು ನಮ್ಮ ಜೀವನದ ಮೇಲೆ ಕಪ್ಪು ಚುಕ್ಕಿ ಆಗ್ಬಿಡುತ್ತೋ, ನಿಮಗೆ ಎಲ್ಲಿ ಅವರು ಭಾರ ಅಂತ ಅನ್ನಿಸ್ಬಿಡ್ತಾರೋ, ಆಮೇಲೆ ಇಂಥ ತಾಯಿ ಮಗ ನಾನು ಅಂತ ನಿಮ್ಗೆ ಗೊತ್ತಾದರೆ ನೀವು ನನ್ನ ಜೊತೆ ಇರ್ತೀರೋ ಇಲ್ವೋ ಅನ್ನೋ ಭಯ, ಇದೆಲ್ಲ ನನ್ನನ್ನು ಹಾಗೆ ಮಾಡಿಸ್ಬಿಡ್ತು. ನೋಡಿ, ಅವ್ರು ಎಲ್ಲ ಮತ್ತೆ ಹೊರಗೆ ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ಮನೆ ತುಂಬ CCTV ಹಾಕಿಸ್ದೆ. ಪದೇ ಪದೇ ನಾನು ನಿಮಗೆ ಫೋನ್ ಮಾಡ್ತಾ ಇದ್ದಿದ್ದು ಅದೇ ಕಾರಣಕ್ಕೆ. ಎಲ್ಲವರು ನಿಮ್ಮನ್ನು ಬಂದು ನೋಡಿಬಿಟ್ಟಿದ್ದಾರೋ ಅನ್ನೋ ಭಯಕ್ಕೆ ಸೆಕ್ಯೂರಿಟಿನೂ ಟೈಟನ್ ಮಾಡಿದೆ. ನೀವು ಏನೇ ಹೇಳಿ, ನಂಗೆ ಯಾಕೋ ನಿನ್ನ ಮಾತಿನ ಬಗ್ಗೆ ನಂಬಿಕೆ ಬರ್ತಿಲ್ಲ. ನೀವು ಯಾಕೋ ಇದನ್ನೆಲ್ಲ ಹೇಳಿ ನನಗೆ ನಂಬಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತಲೇ ಅನ್ನಿಸ್ತಿದೆ. ಸರಿ ಜಾನ್ವಿಯವರೇ, ಅವ್ರ ಬಾಯಲ್ಲೇ ಸತ್ಯ ಕೇಳೋರಂತೆ ಬನ್ನಿ, ನಿಮ್ಮನ್ನು ಅವ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಆಗಲಾದರೂ ನೀವು ನನ್ನ ನಂಬ್ತೀರಾ ಅಂತ ಅನ್ಸತ್ತೆ. ನಿಮ್ಗೆ ಆಗಲೂ ನಂಬಿಕೆ ಬರಲಿಲ್ಲ ಅಂತಂದರೆ ನೀವು ಯಾವ ಶಿಕ್ಷೆ ಹೇಳ್ತೀರಿ ಅದನ್ನು ಸ್ವೀಕಾರ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಬನ್ನಿ, ನನ್ನ ತಾಯಿ ಬಾಯಲ್ಲೇ ಸತ್ಯ ಕೇಳೋರಂತೆ. ಅದು ಯಾವುದೋ ಗಾಡಿ ಡೆಲಿವರಿ ಕೊಡಬೇಕು ಅಂತ ಆತ್ರವಾಗಿ ಹೋದ್ರಲ್ಲ, ಕೊಟ್ರ? ಆಯಿತು ಲಕ್ಷ್ಮಿ. ಅಯ್ಯೋ, ಅವ್ರ ತಲೆ ಮೇಲೆ ಕೂತ್ಬಿಟ್ಟಿದ್ರು, ಅದಕ್ಕೆ ನಾನು ಊಟವನ್ನು ಮಾಡದೆ ಹೋಗಿದ್ದು. ಲಕ್ಷ್ಮಿ, ಬೆಂಕಿ ಚೆಲುವಿಯ ಚರ್ಚ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರಲ್ಲ, ಇನ್ನೂ ಬರಲಿಲ್ವಾ? ಇನ್ನೂ ಬಂದಿಲ್ಲ ರೀ, ಇನ್ನೇನು ಬರ್ಬೋದು. ಏನೋ ದೇವ್ರ ದಯೆಯಿಂದ ನಮ್ಮ ವೆಂಕಿಗೆ ಅವ್ರ ತಾಯಿ ಸಿಕ್ಬಿಟ್ರೆ ಸಾಕಪ್ಪ. ವೆಂಕಿ, ಇಷ್ಟು ದಿವಸ ನಿನ್ನ ಮುಖ ಬಾಡ್ದಾಗಿರ್ತಿತ್ತು, ಇವತ್ತು ಅರಳಿದೆ. ಮತ್ತೆ ಅವ್ರ ತಾಯಿ ಫೋಟೋ ಮತ್ತೆ ಸಿಕ್ಕಿರುವಾಗ ಮುಖ ಅರಳದೆ ಇರ್ತದಾ?